ಪವಿತ್ರವಾದ ಈ ದೇಶದೊಳಗೆ ಕನ್ನಡ ನಾಡು, ಕನ್ನಡ ನಾಡಿನೊಳಗೆ ಉಮರಾಣಿ. ನಿನ್ನೆ ಇಲ್ಲಿ ತನಕ ನೀವು ಕೇಳಿ, ಉಮರಾಣಿ ಅಂದರೆ ಭಾಳ ಸಣ್ಣ ಹಳ್ಳಿ. ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಒಂದು ಹಳ್ಳಿ ಉಮರಾಣಿ. ಆ ಉಮರಾಣಿ ಒಳಗೆ ಎಷ್ಟು ಧರ್ಮವಂತರು ನೋಡಿ. ಹಳ್ಳಿಗರು, ನಮ್ಮ ಹಳ್ಳಿಗರು, ಭಾರತದ ಸಿರಿ ಬಳ್ಳಿಗರು, ಸುಳ್ಳರಾಗದೆ ಒಳ್ಳೆ ಮಹಿಮರಿಗೆ ಹೆತ್ತು ಕೊಟ್ಟಾರ ಹಳ್ಳಿಗರು. ದೇವರ ಬೇಡಿ ಮಳೆ ಬಳೆ ಪಡೆದು ಜೀವರಕ್ಷಿಪರು ಹಳ್ಳಿಗರು. ದೇವ ಜಾತ್ರೆಗೆ ನೀರನ್ನು ಕೊಟ್ಟು ದಾಸೋಗ ಮಾಡ್ಯಾರ ಹಳ್ಳಿಗರು. ಕರದಲ್ಲಿಗೆ ಹೋಗಿ ಕುಣಿ ಕುಣಿದಾಡಿ ಭಜನ ಮಾಡ್ಯಾರ ಹಳ್ಳಿಗರು. ಸಾಂಬನ ಒಲಿಮೆಗೆ ನಂಬಿಗೆ ಎಂಬ ತಂಬಿಗೆ ಹಿಡದಾರ ಹಳ್ಳಿಗರು. ಹಳ್ಳಿಗರು, ನಮ್ಮ ಹಳ್ಳಿಗರು, ಭಾರತದ ಸಿರಿ ಬಳ್ಳಿಗರು, ಸುಳ್ಳರಾಗದೆ ಒಳ್ಳೆ ಮೈಮರಿಗೆ ಹೆತ್ತು ಕೊಟ್ಟಾರ ಹಳ್ಳಿಗರು. ಹಳ್ಳಿ ಜನ ಚಂದ, ಹಳ್ಳಿ ಜನ ಚಂದ, ಹಳ್ಳಿ ಗುಣ ಚಂದ, ಹಳ್ಳಿ ನೀತಿ ಚಂದ, ಹಳ್ಳಿ ಪಾಠ ಚಂದ, ಹಳ್ಳಿ ಊಟ ಚಂದ. ನೋಡಿ, ಹಳ್ಳಿ ಊಟ ಚಂದ, ಹಳ್ಳಿ ವಾತಾವರಣ ಭಾಳ ಚಂದ. ಹಳ್ಳಿ ಚಂದ್ರಿ, ಪಾವಿತ್ರತೆ ಇರೋದು ಹಳ್ಳಿಯಾಗೆ. ಹಳ್ಳಿಯೊಳಗೆ ಉಮರಾಣಿ ಅದ. ಆ ಉಮರಾಣಿ ಒಳಗೆ ವಿಶೇಷ ಅಂತಂದ್ರೆ ಅನಂತರಾಯ ಅವನ ಹೆಂಡತಿ ಶಿರಸಮ್ಮ. ದಾಂಪತ್ಯ ಧರ್ಮ ಒಬ್ರಿಗೊಬ್ಬರು ಅರ್ತಾಗ ಅದು ಸ್ವರ್ಗ. ಗಂಡಗೆ ಸಿಟ್ಟು ಬಂದಾಗ ಹೆಂಡತಿ ಸುಮ್ಮನಿರ್ಬೇಕ್ರಿ, ಹೆಂಡತಿಗೆ ಸಿಟ್ಟು ಬಂದಾಗ ಗಂಡ ಸುಮ್ಮನಿರ್ಬೇಕು. ಅಂದ್ರೆ ಆ ಸಂಸಾರ ಸ್ವರ್ಗ ಆಗ್ತದೆ. ಅವ್ರು ಯಾರ್ಯಾಕಿರಲ್ಲಕ್ಕ ನೀವು ಎಲ್ಲರೂ ಅರ್ಥ ಮಾಡ್ಕೋರಿ. ಈ ಪ್ರಪಂಚದಾಗ ಗಂಡ ಹೆಂಡತಿ ಅಂತಂದ ಮೇಲೆ, ಸಂಸಾರ ಅಂತಂದ್ಮೇಲೆ ಜಗಳ ಇಲ್ಲ ಅಂತಲ್ಲ. ಎಂತೆಂಥವ್ರಿಗೆ ಬರೇ ಬಡವ್ರ ಮನೆಗೆ ಜಗಳ ಬರ್ತಾವ್ರಿ, ಸಾವುಕಾರ ಮನೆಯಾಗಿಲ್ಲ ಅಂತಲ್ಲ. ಬಡವ್ರ ಮನೆಯಾಗೂ ಜಗಳದಾವ, ಸಾವುಕಾರ ಮನೆಯಾಗೂ ಜಗಳದಾವ, ಎಲ್ಲರ ಮನೆಯಾಗಿನ ದ್ವಾಸಿ ಅಂದ್ರೆ ಅಯ್ಯವ ಸುಮ್ಮನೆ ಕುಂತಿರ್ತೀವಿ. ಎಲ್ಲರ ಮನೆಯೊಳಗಿನ ದ್ವಾಸಿ ತೂತೆ. ಆದ್ರೆ ಕೆಲವು ಮಂದಿವು ಹೊರಗೆ ಬರ್ತಾವ, ಕೆಲವು ಮಂದಿವು ಒಳಗೆ ಇರ್ತಾವ. ನೀವು ಸಹಜವಾಗಿ ಅರ್ಥ ಮಾಡೋಣ. ಗಂಡನ್ನ ಹೆಂಡತಿ ತಿಳ್ಕೊಂಡು, ಹೆಂಡತಿಯನ್ನ ಗಂಡ ತಿಳ್ಕೊಂಡ್ರು ಅಂತಂದ್ರೆ ಅದ ಹೇಳ್ತಾನಲ್ಲ ಕವಿ, ಬೆಚ್ಚನ ಮನಿಯಾಗಿ ವೆಚ್ಚಕ್ಕೆ ಹೊನ್ನಾಗಿ ಇಚ್ಛೆ ಅರಿತು ನಡೆಯುವ ಸತಿ ಇದ್ದರ ಕೈಲಾಸಕ್ಕೆ ಕಿಚ್ಚು ಹೊಚ್ಚೆಂದ ಸರ್ವಜ್ಞ. ಚಂದೊಂದು ಇರಾಕ್ ಮನಿ, ಬದುಕಿನೊಳಗೆ ಕಾಯಕ ಅಂದ್ರೆ ದುಡಿಮೆ. ಮಾತು ಕೇಳ ಹೆಂಡತಿ, ಮಾತು ಕೇಳ ಮಕ್ಕಳು. ಮತ್ತು ಬರೇ ಮಾತು ಕೇಳ ಹೆಂಡತಿ, ಮಾತು ಕೇಳ ಮಕ್ಕಳು ಅಂತಂದ್ರೆ ಇವರಿಗೆ ಹೇಳಾಕತ್ತೀರಿ, ನಮಗೇನು ಇಲ್ಲಂದಿರಪ್ಪ. ಓಯಪ್ಪ, ನಿಮ್ಮದನ್ನು ಹೇಳ್ತೀನಿ ನಾನು. ಮಾತು ಕೇಳುವ ಹೆಂಡತಿ, ಮಾತು ಕೇಳುವ ಗಂಡ, ಮಾತು ಕೇಳುವ ಮಕ್ಕಳು ಇದ್ರು ಅಂತಂದ್ರೆ ಆ ಮನೆ ಏನಾಗ್ತದೆ ಅಂತಂದ್ರೆ ಪರಮ ಸ್ವರ್ಗ ಅಂತ ಆಗ್ತದ. ಆ ಉಮರಾಣಿ ಒಳಗ ಅನಂತರಾಯ ಶಿರಸಮ್ಮನವರು ಒಬ್ರಿಗೊಬ್ಬರು ತಿಳ್ಕೊಂಡಾರ. ಗಂಡಗೆ ಸಿಟ್ಟು ಬಂದದ, ಹೆಂಡತಿ ಸುಮ್ಮನದಾಳ, ಹೆಂಡತಿಗೆ ಸಿಟ್ಟು ಬಂದದ, ಗಂಡ ಸುಮ್ಮನದಾರ. ಇಡೀ ಊರೇ ಅವರ ಆದರ್ಶವನ್ನು ಕಂಡು ವರ್ಣನಾ ಮಾಡ್ತಾ. ಇದ್ರಿರ್ಬೇಕಪ್ಪ ಗಂಡ ಹೆಂಡತಿ ಹೆಂಗ ಅಂದ್ರೆ ಹಿಂಗೆ, ಇದ್ರಿರ್ಬೇಕಪ್ಪ ಗಂಡ ಹೆಂಡತಿ ಹೆಂಗ ಅಂದ್ರೆ ಹೀಗೆ. ಇಡೀ ಊರೇ ಅವ್ರನ್ನ ಕಂಡು ಹಾಡ್ತಾರ. ಏನಂತ? ಮನಿಯಾಗ ಗಂಡ ಹೆಂಡತಿ, ಮನಿಯಾಗ ಗಂಡ ಹೆಂಡತಿ ನಗು ನಗುತ್ತಾ ಚಂದಾಗಿ ಒಂದಾಗಿ ಕೂಡಿರಬೇಕಾ. ಮನಿಯಾಗ ಗಂಡ ಹೆಂಡತಿ ನಗು ನಗುತ್ತಾ ಚಂದಾಗಿ ಒಂದಾಗಿ ಕೂಡಿರಬೇಕಾ. ನೆರಮನಿಯವರು ನೋಡಿ ನೋಡಿ ಎಲ್ಲ ಜನ ಕಲಿಯಬೇಕಾ. ಊರ ಜನರೆಲ್ಲ ನಿಮಗ ಹೊಗಳಬೇಕಾ. ಮನಿಯಾಗ ಗಂಡ ಹೆಂಡತಿ
ಮನೆಯಾಗ ಗಂಡ ಹೆಂಡತಿ ನಗು ನಗುತ್ತ ಚಂದಾಗಿ ಒಂದಾಗಿ ಕೂಡಿರಬೇಕಾ ನಿಮ್ಮಯ ನಗು ಜೀವನ ನೆರಮನೆಯವರು ನೋಡಿ ನೋಡಿ ಎಲ್ಲ ಜನ ಕಲಿಯಬೇಕಾ ಊರ ಜನರೆಲ್ಲ ನಿಮಗ ಹೊಗಳಬೇಕಾ ಬಡತನ ಬಂದಾಗ ಹೊಟ್ಟೆಗಿಟ್ಟು ಸಿಗದಾಗ ಮಂದಿ ಮನೆಯ ಮಾನ ಹೋಗಿ ನಿಲ್ಲುವುದ್ಯಾಕ ನಮ್ಮ ಮನೆಯ ಗೋಳು ಅವರಿಗೆ ಹೇಳುವುದ್ಯಾಕ ಬಡತನ ಬಂದಾಗ ಹೊಟ್ಟೆಗಿಟ್ಟು ಸಿಗದಾಗ ಮಂದಿ ಮನೆಯ ಮಾನ ಹೋಗಿ ನಿಲ್ಲುವುದ್ಯಾಕ ನಮ್ಮ ಮನೆಯ ಗೋಳು ಅವರಿಗೆ ಹೇಳುವುದ್ಯಾಕ ಗಂಡನ ಜೊತೆಗೂಡಿ ಬಾಳಲಿ ಬೇಕಾ ನಿನ್ನ ಗಂಡನ ಜೊತೆಗೂಡಿ ಬಾಳಲಿ ಬೇಕಾ ಗಂಜಿ ಕುಡಿದಾದರೂ ಬದುಕಬೇಕಾ ತಾಯಿ ತಂದೆ ಹೆಸರ ತರಬೇಕಾ ಮನೆಯಾಗ ಗಂಡ ಹೆಂಡತಿ ಮನೆಯಾಗ ಗಂಡ ಹೆಂಡತಿ ನಗು ನಗುತ್ತಾ ಚಂದಾಗಿ ಒಂದಾಗಿ ಕೂಡಿರಬೇಕಾ ನಿಮ್ಮಯ ನಗು ಜೀವನ ನೆರಮನೆಯವರು ನೋಡಿ ನೋಡಿ ಎಲ್ಲ ಜನ ಕಲಿಯಬೇಕಾ ಊರ ಜನರೆಲ್ಲ ನಿಮಗ ಹೊಗಳಬೇಕಾ ಮಾಡಿಕೊಂಡ ಹೆಂಡತಿಗೆ ನೆಮ್ಮದಿಯ ನೀಡುತ್ತಾ ಬಡದಿಗಾಗಿ ಮನವೀಸಲಾಗಿರಬೇಕಾ ತಿಳಿದು ತಿಳಿದು ಹೆಂಡತಿಗೆ ಹೊಡೆಯುವುದಾಕ ಮಾಡಿಕೊಂಡ ಹೆಂಡತಿಗೆ ನೆಮ್ಮದಿಯ ನೀಡುತ್ತಾ ಬಡದಿಗಾಗಿ ಮನವೀಸಲಾಗಿರಬೇಕಾ ತಿಳಿದು ತಿಳಿದು ಹೆಂಡತಿಗೆ ಬಡಿಯುವುದಾಕ ತವರಿನಿಂದ ತರಲೆಂದು ಬಯಸುವುದ್ಯಾಕ ನೀ ತವರಿನಿಂದ ತರಲೆಂದು ಬಯಸುವುದ್ಯಾಕ ತರವಲ್ಲ ನಿನ್ನ ನಡತೆ ಈ ಜೀವನಕ ತರವಲ್ಲ ನಿನ್ನ ನಡತೆ ಸಂಸಾರಕ ಮನೆಯಾಗ ಗಂಡ ಹೆಂಡತಿ ಮನೆಯಾಗ ಗಂಡ ಹೆಂಡತಿ ನಗು ನಗುತ್ತಾ ಚಂದಾಗಿ ಒಂದಾಗಿ ಕೂಡಿರಬೇಕಾ ನಿಮ್ಮಯ ನಗು ಜೀವನ ನೆರಮನೆಯವರು ನೋಡಿ ನೋಡಿ ಎಲ್ಲ ಜನ ಕಲಿಯಬೇಕಾ ಊರ ಜನರೆಲ್ಲ ನಿಮಗ ಹೊಗಳಬೇಕಾ ಬಡವ ಗಂಡ ದುಡಿದು ದುಡಿದು ತಂದು ತಂದು ಕೊಟ್ಟರು ಹುಚ್ಚಿಯಂತೆ ಬಗಳಿ ಬಾಣ ಮಾಡತಿಯಾಕ ದುರ್ಗಿಯಂತೆ ಜಗಳ ತೆಗೆಯತಿಯಾಕ ಬಡವ ಗಂಡ ದುಡಿದು ದುಡಿದು ತಂದು ತಂದು ಕೊಟ್ಟರು ಹುಚ್ಚಿಯಂತೆ ಬಗಳಿ ಬಾಣ ಮಾಡತಿಯಾಕ ದುರ್ಗಿಯಂತೆ ಜಗಳ ತೆಗೆಯತಿಯಾಕ ಬಾಳು ಬಂಡಿ ನಗು ನಗುತ್ತಾ ಸಾಗಲಿಬೇಕಾ ನಿಮ್ಮ ಬಾಳು ಬಂಡಿ ನಗು ನಗುತ್ತಾ ಸಾಗಲಿಬೇಕಾ ಬದುಕಿನಲ್ಲಿ ನಿಜಗೆ ಸ್ವರ್ಗ ಕಾಣಲಿಬೇಕಾ ಚಂದಾಗಿ ಸಂಸಾರ ಮಾಡಬೇಕಾ ಮನೆಯಾಗ ಆ ಗಂಡ ಹೆಂಡತಿ ಇಲ್ಲಿ ಮನೆಯಾಗ ಗಂಡ ಹೆಂಡತಿ ನಗು ನಗುತ್ತಾ ಚಂದಾಗಿ ಒಂದಾಗಿ ಕೂಡಿರಬೇಕಾ ನಿಮ್ಮಯ ನಗು ಜೀವನ ನೆರಮನೆಯವರು ನೋಡಿ ನೋಡಿ ಎಲ್ಲ ಜನ ಕಲಿಯಬೇಕಾ ಊರ ಜನರೆಲ್ಲ ನಿಮಗ ಹೊಗಳಬೇಕಾ ನೋಡಿ ನೋಡಿ ಎಲ್ಲ ಜನ ಕಲಿಯಬೇಕಾ ಊರ ಜನರೆಲ್ಲ ನಿಮಗ ಹೊಗಳಬೇಕಾ ಭಾಳ ಅತ್ಯುತ್ತಮವಾಗಿ ಹೇಗಿರೋದ್ರಿ ಅಂತಂದ್ರೆ ಅಂಕಿ ಒಳಗೆ ನಿಮಗೆ ಹೇಳಬೇಕು ಅಂತಂದ್ರೆ 63 ಆಗಿರ್ಬೇಕಂತ 36 ಆಗಿರಬಾರ್ದಂತ. ಸ್ವಲ್ಪ ಸಾಲಿ ಕಲ್ತವರು ಮನಸ್ಸಿನ್ಯಾಗ ಅಂಕಿ ಬರ್ಕೊಂಡು ಬಿಡ್ರಿ. 36 ಇಂಗ್ಲೀಷ್ ಅಂಕಿ ಬರದ್ರಿ ಅಂತಂದ್ರೆ 3 ಈ ಮಾರಿ ಇರ್ತದ, 6 ಹೌದಿಲ್ರಿ
ಇವರು ಗಂಡ ಹೆಂಡತಿಯಾಗಿರುವುದಕ್ಕೆ ಯೋಗ್ಯರಲ್ಲ. ಹೇಗಿರೋದು ಗಂಡ ಹೆಂಡತಿ ಅಂದ್ರೆ ಮಹಾತ್ಮ ಗಾಂಧೀಜಿಯವರು ಭಾಳ ಚಂದ ಹೇಳ್ತಾರ, ದೇಹದ ಕೂಟ ಕಾಮ, ಆತ್ಮದ ಕೂಟ ಪ್ರೇಮ. ಆತ್ಮದ ಕೂಟದೊಳಗಿರೋದು ದೇಹದ ಕೂಟದೊಳಗಲ್ಲ. ಆ ದೇಹದ ಕೂಟದ ಆದರ್ಶ ದಂಪತಿಗಳಾರು ಅಂತಂದ್ರೆ ಉಮರಾಣಿ ಒಳಗಿರುವ ಶಿರಸಮ್ಮ ಮತ್ತು ಅನಂತರಾಯರು. ವಿಶೇಷತೆಯ ಬದುಕು ಏನಿತು ಅಂತಂದ್ರೆ ಸಹಜತೆ, ಬದುಕಿನ ಮೌಲ್ಯಗಳೇನದಾವ ಬರೇ ಹೆಣ್ಮಕ್ಳ ತಿಳ್ಕೋಬೇಕು, ಗಂಡ್ಮಕ್ಕಳಿಲ್ಲ ಅಂತಲ್ಲ. ಈಗ ನಮ್ಮ ಗವಾಯಿಗಳ ಹಾಡಿಗೆ ಮತ್ತೊಮ್ಮೆ ಚಪಾಳಿ ತಟ್ರಿ ಎಲ್ಲರೂ. ಗಂಡನಿಗಾಗಿ ಹೆಂಡತಿ ಮನಮೀಸಲಾಗಿರ್ಬೇಕ ಅಂತ ಹೇಳಿದ್ರಲ್ಲ, ಅಲ್ಲಿಯ ನೇಮ್ ಏನು ಅಂತಂದ್ರೆ ನನ್ನ ಹೆಂಡತಿ ಸೀತೆಯಾಗಲಿ, ನನ್ನ ಹೆಂಡತಿ ಸಾವಿತ್ರಿ ಆಗಲಿ, ನನ್ನ ಹೆಂಡತಿ ಅನುಸೂಯೆಯಾಗಲಿ ಅಂತ ಯಾ ಗಂಡಸು ತಿಳ್ಕೊಂಡಿರ್ತಾನ ಅವನು ಕೂಡ ರಾಮ ಆಗಬೇಕು ಅಂತ ತಿಳಿಬೇಕು. ಇತ್ತಿತ್ತಲಾಗ ಏನಾಗ್ಯದ ಅಂದ್ರೆ ಎಲ್ಲನೂ ಬರೀ ಹೆಣ್ಮಕ್ಳಿಗೆ ಹೇಳಕತ್ತೀವ್ರಿ, ಗಂಡ್ಮಕ್ಳಿಗೆ ಏನೂ ಇಲ್ಲ. ಒಂದು ನಮೂನಿ ಅದು ಊರಾಗಿ ಬಿಟ್ಟಿರ್ತಾರಲ್ಲ ಅವೇನವು ಬರೇ ಹೆಣ್ಮಕ್ಳಿಗೆ ಹೇಳೋದೆ. ಶೀಲ ನೇಮಗಳು ಹೆಣ್ಣಿಗೂ ಇರಬೇಕು, ಶೀಲ ನೇಮಗಳು ಗಂಡಿಗೆ ಇರಬೇಕು. ಆಚಾರ ವಿಚಾರಗಳು ಹೆಣ್ಣಿಗೂ ಇರಬೇಕು, ಆಚಾರ ವಿಚಾರಗಳು ಗಂಡಿಗೆ ಇರಬೇಕು. ವಿನಯ ಸದ್ಗುಣಗಳು ಹೆಣ್ಣಿಗೂ ಇರಬೇಕು, ವಿನಯ ಸದ್ಗುಣಗಳು ಗಂಡಿಗೆ ಇರಬೇಕು. ಬರೇ ಹೆಣ್ಣಿಗೆ ಇರಬೇಕು, ಗಂಡಿಗಿಲ್ಲ ಅಂತಂದ್ರೆ ಒಂದು ಕಥೆ ನೆನಪಾಗ್ತದ. ಇನ್ನೇನು ಅಪ್ಪೋರು ವೇದಿಕೆಗೆ ಬಂದ ಮೇಲೆ ಎಲ್ಲ ಅತಿಥಿಗಳನ್ನು ಆಹ್ವಾನಿಸ್ತದೆ. ಒಂದು ಕತೆ ನೀವು ಬುಷೆ ನನ್ನನ್ನು ಇತ್ತಿತ್ತಲಾಗ ಹೊಸದಾಗಿ ಬಂದವರು ಭಾಳ ಮಂದಿ ಅದಾರ. ಹಳೆಯ ಮಂದಿಗೆ ನಾ ಜೇಟಿಗೆ ಮುತ್ತೆ ಬಂದಾನ ಪುರಾಣಕ್ಕೆ ಅಂದ್ರೆ ಅದೊಂದು ಹಬ್ಬರಿ. ಹಳೆಯ ಮಂದಿಗೆ ರೀ, ಇತ್ತಿತ್ತಲಾಗ ಹೊಸ ಮಂದಿ ಬಂದಾರಲ್ರಿ, ಇನ್ನು ಅಂದ್ರೆ ಮತ್ತೆ ನಾ ಹೊಸ ಮನುಷ್ಯ ಆದೇ ಇಲ್ರಿ. ನಾ ವಾಕಿಂಗ್ ಹೋಗ್ಬೇಕಾದ್ರೆ ನೋಡ್ಬೇಕ್ರಿ, ಅದಕ್ಕೆ ಇನ್ನೂ 20 ನಿಮಿಷ ಮೊದಲ ಹೋಗ್ತೀನಿ. ಯಾಕೆ ಅಂದ್ರೆ ಒಂದು ನಮೂನಿ ಸಿಟಿ ಬಸ್ ಇದ್ದಂಗೆ ರೀ ನಾನು. ಸಿಟಿ ಬಸ್ ಇವತ್ತು ರಾವತ್ತು ನೋಡ್ರಿ, ಕೈ ತರಿಬದಲ್ಲಿ ನಿಲ್ಲುವ ಬಸ್ಸು ಅಂದ್ರೆ ಮುತ್ತೆ ನಿಂದ್ರು ಅಂತ ಹೊಲ್ದಂದು ಬರ್ತಾರ್ರಿ. ಆ ಅಭಿಮಾನಕ್ಕೆ ಅಮ್ಮ ಇಡೀ ಮಾಗಣಿಗೇರಿ ನಾನು ಹೇಳಿದನಲ್ಲ, ನನ್ನ ಹುಟ್ಟಿದ ಊರಿಗಿಂತಲೂ ಶ್ರೇಷ್ಠ ಭಾವನೆ ಉಳ್ಳ ಊರು ಯಾವುದು ಅಂದರೆ ಅದುವೇ ಪುಣ್ಯದ ಮಾಗಣಿಗೇರಿ ಎನ್ನುವಂಥದ್ದು. ಎಲ್ಲ ನನ್ನ ತಂದೆ ತಾಯಿಗಳಿಗೆ ಶರಣಾರ್ಥಿ ನಿಮ್ಮ ಅಭಿಮಾನಕ್ಕೆ. ಒಂದು ಕಥೆ ನೀವು ತಿಳ್ಕೋರಿ, ಆಚಾರ ವಿಚಾರಗಳು ಬರೇ ಹೆಣ್ಣಿಗೆ ಅದಾವ, ಗಂಡಿಗಿಲ್ಲ ಅಂದ್ರ. ಶೀಲ ನೇಮಗಳು ಬರೇ ಹೆಣ್ಣಿಗೆ ಅದಾವ, ಗಂಡಿಗಿಲ್ಲ ಅಂದ್ರೆ ಹೆಂಗಾಗ್ತದ ಅಂತಂದ್ರೆ, ಯಾವುದೋ ಒಂದು ಹುಡುಗ ಒಂದು 200-300 ಕುರಿ ಸಾಕ್ಯಾನ, ಒಂದು 200 ಆಕಳು ಸಾಕ್ಯಾನ. ಆ ಆಕಳ ಕುರಿ ಎರಡೂ ಕೂಡಿ ಭೀಮಾ ನದಿಯ ದಂಡಿ ಮೇಲೆ ಮೈಸ್ತಾನ. ಭಾಳ ಲಕ್ಷ ಕೊಟ್ಟು ಕೇಳ್ರೆ. ಮತ್ತು ಅದಕ್ಕಿಂತ ಪೂರ್ವದಲ್ಲಿ ಈಗ ನೆನಪಾಗ್ಯದ, ಗೊಲ್ಲಳಪ್ಪ ಗೌಡ್ರೆ ಕಾರ್ಯಕ್ರಮದ ಗೌರವ ಅಧ್ಯಕ್ಷರ ಸದಸ್ಯರೇ, ಇಲ್ಲೇನು ನಮ್ಮ ಕಡ್ಕೊಳ್ಳೋದವ್ರನ್ನ ಕರೆಸಿರಿ ಅಲ್ರಿ, ಜೋರಾಗಿ ಚಪ್ಪಾಳಿ ತಟ್ರಿ ಎಲ್ಲರೂ. ಅಪ್ಪಿ ನಿನ್ನ ಹೆಸರೇನು? ಅಂಬರೀಷ್ ಸುಬೇದಾರ್ ಅವ್ರು. ಗೌಡ್ರ ನಿನ್ನಿನ ದಿನ ಇವತ್ತೇಸು ಮಂದಿ ಅದಾರಪ್ಪ? ನಿನ್ನಿನ ದಿನ ಈಶೆ ಮಂದಿ ಮಾಗಣಿಗೇರಿಯಾಗ ಅಂತಲ್ರಿ 32,000 ಮಂದಿ ನೋಡ್ಯಾರ ಮಾಗಣಿಗೇರಿಯ ಶ್ರೀಗುರು ರುದ್ರಮುನೀಶ್ವರ ಮಠದ ಕಾರ್ಯಕ್ರಮ. 32,000 ರೀ ಗೌಡ್ರು ಹೊರಗೆ. 32,000 ಜನ ನಮ್ಮ ಕಡ್ಕೋಳದ ACS ಕಡ್ಕೋಳು. ಈಗ ನೀವು ಎಷ್ಟು ಮಂದಿ ಮೊಬೈಲ್ ಇಟ್ಕೊಂಡಿರಲ್ಲ, ಸುಮ್ಮನೆ ಅದನ್ನು ಚಾಲು ಇಟ್ಕೊಂಡು ಸಬ್ಸ್ಕ್ರೈಬ್ ಮಾಡಿ ಕಿಶದಾಗ ಇಟ್ಕೋರಿ ಅವನ್ನ. ಹ್ಞೂ ರೀ, ಎಲ್ಲರೂ ನೋಡ್ತಾರೆ ಅಲ್ರಿ. ಹೊರಗಿನವ್ರ 30,000 ಮಂದಿ ನೋಡ್ಯಾರ ಅಂತಂದ್ರೆ ನಾವು ಯಾಕೆ ನೋಡಬಾರ್ದು? ನಮ್ಮ ಬಳಗದವ್ರೇ ನಿಮ್ಮ ಮೊಬೈಲ್ಗಳ ನೋಡ್ತಾರಿಲ್ಲ, ನಿಮ್ಮ ಮೊಬೈಲ್ಗಳ ನೋಡ್ತಾರಿಲ್ಲ. ಅದು ಏನಂತ ಹೇಳೋದು ಅಂತಂದ್ರೆ ಅವ್ನ ನಂಬರ್ ಅದು ಹೇಳಪ್ಪ. ಕ್ಯಾಪಿಟಲ್ ಅಕ್ಷರ ಹೊಡ್ರಿ, ಇಲ್ಲಂದ್ರೆ ಸ್ಮಾಲ್ ಅಕ್ಷರ ಹೊಡ್ರಿ.
ACS ಕಡ್ಕೋಳ್ ಚಾನಲ್ ಅಂತ ನೋಡ್ರಿ, ಅದನ್ನ ಆ ಲಿಂಕ್ ಬರ್ತದ. ಆ ಲಿಂಕ್ ನೀವು ಓಕೆ ಮಾಡಿದ್ರಿ ಅಂತಂದ್ರೆ ಅದು ನೀವು ಇಲ್ಲಿ ಕೇಳಿದ ಪುರಾಣ ಮತ್ತು ಮನ್ಕೋತನೂ ಕೇಳ್ಬೋದು. ಅದು ರಿವಿಷನ್ ಆಗುತ್ತೆ ನಿಮಗೆ. ಮತ್ತು ಅದೇ ಲಿಂಕನ್ನು ನೀವು ಸ್ಟೇಟಸ್ ಇಟ್ಟರೆ ಅಂದ್ರೆ ಬೆಳಗ್ಗೆ ನಿಮ್ಮ ಎಲ್ಲರೂ ನಿಮ್ಮ ಮೊಬೈಲ್ ಕಾಂಟ್ಯಾಕ್ಟ್ ಎಷ್ಟು ಜನ ಅದರಲ್ಲ ಎಲ್ಲರೂ ನೋಡ್ತಾರೆ. ಈ ನಿಮ್ಮ ಊರಿನ ಕಾರ್ಯಕ್ರಮ ಅದು ಎಲ್ಲರೂ ನೋಡ್ತಾರೆ. ತಾವೆಲ್ಲರೂ ಈ ಮೊಬೈಲ್ ಇದ್ದವ್ರು ಹಂಗೆ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ಎಲ್ಲ ಇದ್ದಲ್ಲಿ. ACS ಕಡ್ಕೋಳ ಅಂತ ಹೇಳಿ ACS ಕಡಕೋಳ ಚಾನಲ್ ಅಂತ ಬರ್ತದೆ ನೋಡಿ. ಯೂಟ್ಯೂಬ್ ಲೈವ್ ಇರ್ತದೆ. 56 ದೇಶ ನೋಡ್ತಾರೆ ಇದು. ಇದ್ರ ಯೂಟ್ಯೂಬ್ ಮಾಲಕನು ಅಮೆರಿಕದ ಕೂತ್ ನೋಡ್ತಿರ್ತಾನ್ರಿ ಎಷ್ಟು ಜನ ನೋಡತ್ತಾರ ಅಂತ ಹೇಳಿ. ನೋಡಿದ್ರಿ ಅವನ ನಂಬರ್ ಹೇಳು. ಚಾನಲ್ ಹೆಸರು ಹೇಳಿಬಿಟ್ರೆ ನಂಬರು ಅದ್ರಾಗೆ ಬರ್ತದನು. ಆಮೇಲೆ ಮತ್ತೆ ಓಸು ಮಂದಿ ಇಲ್ಲೇ ಚಾಲು ಮಾಡಿ ನನಗೆ ಕೇಳಿಸಿರಿ ಪೋಯಪ್ಪ. ಆದ್ರೆ ಸೌಂಡ್ಲೆಸ್ ಮಾಡ್ಕೋರಿ. ಇವನು ಚಾಲು ಇಟ್ಟಾನ, ಅವನು ಚಾಲು ಇಟ್ಟಾನ, ನಾನು ತಂದಿ ನನ್ನ ಮೊಬೈಲ್. ಬಹುಶಃ ಕಾರಣ ಏನು ಅಂತಂದರೆ ಒಳ್ಳೇದು ಎಲ್ಲರಿಗೆ ಮುಟ್ಲಿ, ಅನ್ಯಾಯ ಅಳಿಲಿ, ಪರಂಪರೆ ಉಳಿಲಿ. ಅನ್ಯಾಯ ಅಳಿಬೇಕಾಗ್ಯದ, ಬದುಕಿನ ಪರಂಪರೆ ಉಳಿಬೇಕಾಗ್ಯದ. ಪರಂಪರೆ ಉಳಿಯುವ ಕೆಲಸ ಎಲ್ಲಿ ನಡೆದದ ಅಂತಂದರೆ ಮಾಗಣಿಗೆರೆ ಶ್ರೀ ಗುರು ರುದ್ರಮುನೇಶ್ವರ ಮಹಾಮಠದೊಳಗೆ. ನೀವೆಲ್ಲ ಅರ್ಥ ಮಾಡ್ಕೋರಿ, ಇಲ್ಲದನ್ನು ನಾನು ಹೇಳಂಗಿಲ್ಲ ಅಂತೇಳೀನಿ. ಒಂದು ಮಠ ಜೀರ್ಣಗೊಂಡಂಥ ಮಠ ಉದ್ಧಾರ ಮಾಡೀವಿ ಅಂತಂದ್ರೆ ಒಂದು ವಂಶ ಬೆಳಗಿದ ಪುಣ್ಯ ಇಡೀ ಮಾಗಣಿಗೇರಿಯ ದೈವಕ್ಕೆ ಸಲ್ಲುತ್ತದೆ. ಅದಕ್ಕೆ ನಮ್ಮ ಕಡ್ಕೋಳದ ಅಂಬರೀಷ್ ಸುಬೇದಾರ್ ಅವರಿಗೆ ಮತ್ತೊಮ್ಮೆ ಚಪ್ಪಾಳಿ ತಟ್ರಿ. ಅದನ್ನು ಕಟ್ ಮಾಡ್ಕೊ ಮುಂಜಾನೆ. ಮತ್ತೆ ಶರಣ ಬಳಗವೇ, ನಾ ಏನೇ ಹೇಳಕತ್ತಿದ್ದೆ ಅಂಬರೀಷನ ಕಡೆ ನೆನಪಾತ ನನಗೆ. ನಂದಿ, ನೀ ಏನಂದಿ? ನಾ ಏನು ಹೇಳಕತ್ತಿದ್ದೆ? ಇಲ್ಲ ನಾ ಏನು ಹೇಳಕತ್ತಿದ್ದೆ? ಬಸವಣ್ಣ ನೆನಪಿಡ್ಬೇಕಾ? ಮತ್ತು ನಾ ಏನು ಹೇಳಕತ್ತೀನಿ ರೀ? ನೆನಪಿಲ್ಲ? ಯಾವನೋ ಒಬ್ಬ 300 ಕುರಿ ಸಾಕ್ಯಾನ, 200 ಆಕಳು ಸಾಕ್ಯಾನ. ಅವ ಮೈಸಾಕತ್ಯಾನ ಭೀಮಾ ನದಿ ದಂಡಿ ಮ್ಯಾಲ. ಇದನ್ನ ಯಾಕೆ ಹೇಳಕತ್ತೀನಿ? ಇದನ್ನ ಯಾಕೆ ಹೇಳಕತ್ತೀನಿ ಅಂತಂದ್ರೆ ಬರೇ ಹೆಣ್ಣಿಗೆ ಆಚಾರ ವಿಚಾರಗಳಲ್ಲ, ಗಂಡಿಗೂ ಆಚಾರ ವಿಚಾರಗಳದಾವ. ಬರೇ ಹೆಣ್ಣಿಗೆ ಶೀಲ ನೇಮಗಳಲ್ಲ, ಗಂಡಿಗೂ ಶೀಲ ನೇಮಗಳದಾವ ಅನ್ನುವ ವಿಚಾರಕ್ಕೆ ನಾನು ನಿಮಗೆ ಹೇಳಕತ್ತೀನಿ. ಸಹಜವಾಗಿ ನೀವು ತಿಳ್ಕೋರಿ. ಆತ 300 ಕುರಿಗಾಗಿ ತಪ್ಲಾ ಕಡ್ದು ಹಾಕ್ಯಾನ. ಭೀಮಾ ನದಿ ದಂಡಿ ಮ್ಯಾಲ ಬೇಕಾದಷ್ಟು ಕರ್ಕಿ ಬೆಳೆದದ. ಹುಲ್ಲು ತಿನ್ನುವಲ್ಲಿ ಆಕಳ ಮೈ ಮರ್ತಾವ, ತಪ್ಲಾ ತಿನ್ನುವಲ್ಲಿ ಕುರಿ ಮೈ ಮರ್ತಾವ. ಹೊಟ್ಟೆ ಅಸ್ತಿತ್ತು, ಬ್ಯಾಸಿಗೆ ಟೈಮ, ನೀರ ನಡು ಹೊಳೆಯಾಗ ಹೋಗ್ಯಾವ. ವರ್ತಿ ತೆಗೆದು ಉಣಬೇಕು ಅಂತ ಇವ ಕುರಿಕಾಯುವ ಹುಡುಗ ಬುತ್ತಿ ಬಿಚ್ಚಿ ಇಟ್ಟಾನ. ವರ್ತಿ ನೀರು ತಿಳಿಯಾಗಬೇಕಲ್ರಿ? ತಿಳಿಯಾಗುವುದಕ್ಕಾಗಿ ಕಾಯಕತ್ಯಾನ. ಯಾವಾಗ ಕುರಿ ತಪ್ಲಾ ತಿಂತಾವ, ಆಕಳ ಹುಲ್ಲು ಮೈಯಾಕತ್ಯಾವ, ಇವ ವರ್ತಿ ನೀರು ತಿಳಿಯಾಗಲಿ ಅಂತ ಬುತ್ತಿ ಬಿಚ್ಚಿ ಇಟ್ಟಾನ. ಅವನೇ ಸಾಕಿದ 2 ನಾಯಿ ಕುರಿನೂ ಬಿಟ್ಟಾವ, ಆಕಳು ಬಿಟ್ಟಾವ. ಇವನು ಮುಂದೆ ಬಂದು ಕುಂತಾವ. ಯಾಕೆ ಹೇಳ್ರಿ? ಇವ ಉಣ್ತಿದ್ನಲ್ಲ, ಬುತ್ತಿ ಬಿಚ್ಚಾನ. 2 ತುತ್ತು ಇವ ಉಂಡ ಅಂದ್ರೆ 1 ತುತ್ತು ನಾಯಿಗೆ ಒಗಿತಾನ, ಇನ್ನೊಂದು ತುತ್ತು ನಾಯಿಗೆ ಒಗಿತಾನ. ಆ ತುತ್ತಿಗಾಗಿ ಎಡಕ ಬಲಕ ನಾಯಿ ಕುಂತಾವ. ಊಟ ಮಾಡುವಲ್ಲಿ ಇವ ಮೈ ಮರ್ತಾನ, ತಪ್ಲಾ ತಿನ್ನುವಲ್ಲಿ ಕುರಿ ಮೈ ಮರ್ತಾವ, ಹುಲ್ಲು ಮೈಯುವಲ್ಲಿ ಆಕಳ ಮೈ ಮರ್ತಾವ. ಎಲ್ಲಿತ್ತೋ ತ್ವಾಳ ಗೊತ್ತಿಲ್ಲ. ಆ ಕುರಿ ಹಿಂಡಿನ್ಯಾಗ ತ್ವಾಳ ಬಂದದ.
ತನಗೆ ಬೇಕಾದಂಥ ಕುರಿಯನ್ನು ಬಾಯಾಗಿಡ್ಕೊಂಡು ಓಡಿ ಹೊಂಟದ. ಯಾವಾಗ ತ್ವಾಳ ಬಂತು, ಕುರಿ ಬೆದರ್ಯಾವ. ಇವನಿಗೆ ಗೊತ್ತಾತು, ಬುತ್ತಿ ಬಿಟ್ಟಾನ. ಎರಡೂ ನಾಯಿ ಛೂ ಬಿಟ್ಟಾನ. ಒಂದು ನಾಯಿ ಎಡಕ್ಕೆ ಹೋಗ್ತದ, ಇನ್ನೊಂದು ನಾಯಿ ಬಲಕ್ಕೆ ಹೋಗ್ತದ. ಇವ ಹಿಂದೆ ಬಡಗಿ ತೊಗೊಂಡು ಇವ ಓಡುತ್ತಾನ. ಆ ತ್ವಾಳ ಮುಂದೆ ಓಡುತ್ತದೆ. ಎಡಕ್ಕೂ ನಾಯಿ ಅದ, ಬಲಕ್ಕೂ ನಾಯಿ ಅದ, ಇವನ ಹಿಂದೆ ಬಡಿಗೆ ಅದ. ವಿಶೇಷತೆ ಏನಿತ್ತು ಅಂತಂದ್ರೆ, ಓಡೋಡಿ ಓಡೋಡಿ ಹೋಗಾಕತ್ಯಾನ. ಆ ತ್ವಾಳ ಎಡಕ್ಕೆ ತಪ್ಪಿಸ್ಕೋಬೇಕಂದ್ರೆ ನಾಯಿ ಅದ, ಬಲಕ್ಕೆ ತಪ್ಪಿಸ್ಕೋಬೇಕು ಅಂದ್ರೆ ನಾಯಿ ಅದ, ಹಿಂದೆ ತಪ್ಪಿಸ್ಕೋಬೇಕು ಅಂದ್ರೆ ಇವನ ಕೈಯಾಗ ಬಡಿಗೆ ಅದ, ಮುಂದೆ ಓಡಬೇಕು ಅಂದ್ರೆ ಆ ತ್ವಾಳಿಗೆ ಕುರಿ ವಾಜ್ಯಾಗ್ಯದ. ನೋಡ್ರಿ, 3 ಕಿಲೋಮೀಟರ್ ತ್ವಾಳ ಓಡ್ತದೆ ಓಡ್ತದೆ ಓಡ್ತದೆ. ನಾ ಬದುಕಬೇಕು ಅಂತಂದ್ರೆ ಇಲ್ಲಿ ನೋಡಿ, ಎಡಕ್ಕೂ ನಾಯಿ ಬಲಕ್ಕೂ ನಾಯಿ, ಹಿಂದೆ ಇವನೊಳಗೆ ಬಡಗಿ, ಮುಂದೆ ಓಡುವುದಕ್ಕ ಆ ಕುರಿ ತ್ವಾಳಿಗೆ ವಜ್ಜಾಗ್ಯದ. ಓ ಮಗನಿಗೇರಿ, ನನ್ನ ಗುರು ಹಿರಿಯರು ದೈವ ನೀವು ವಿಚಾರ ಮಾಡಿ. ಆ ತ್ವಾಳ ಹೇಳುತ್ತದ, ನಾ ಬದುಕಿದ್ರೆ ಇಂಥ ಕುರಿ 1000 ಸಿಗ್ತಾವ. ಕುರಿ ಬೇಕು ಅಂತಂದ್ರೆ ನಾಯಿ ಬಾಯಿಗೆ ಸಿಗುತ್ತೀನಿ, ಕುರಿ ಬೇಕು ಅಂತಂದ್ರೆ ಇವನ ಬಡಿಗೆ ಬಾಯಿಗೆ ನಾನು ಸಿಗುತ್ತೀನಿ. ನಾ ಬದುಕಬೇಕು ಅಂತ ತಿಳಿದು 3 ಕಿಲೋಮೀಟರ್ ಹೋದಂಥ ಆ ತ್ವಾಳ ತನ್ನ ಬಾಯಾಗಿನ ಕುರಿಯನ್ನು ತೆಳಗೊಗದು ಓಡಿ ಹೋಗ್ಯದ. ಓಸು ಮಂದಿರಿ ಕುಂತೀರೆಲ್ಲ, ಸ್ವಲ್ಪ ನಿಮ್ಮ ತಲೆ ನೀವು ಕೆಲಸ ಮಾಡ್ಕೋರಿ. ಇವ 3 ಕಿಲೋಮೀಟರ್ ಓಡಿ ನಾವು ಎದಕ್ಕೆ ಹೊಡಿಬೇಕ್ರಿ? ನೀವು ನನ್ನ ಕಡೆ ಲಕ್ಷ್ಯ ಕೊಟ್ಟಿರಿ ಇಲ್ಲ ಅನ್ನೋದು ತಿಳಿತದ ಅಂತೀಗ. 3 ಕಿಲೋಮೀಟರ್ ಓಡೋದವ ಎದಕ್ಕೆ ಹೊಡಿಬೇಕಿವ? ಬಸವಣ್ಣ ನಂದಿ ನೀ ಏನಂದಿ? ಎದಕ್ಕೆ ಹೊಡಿಬೇಕು? ಏನಮ್ಮ 3 ಕಿಲೋಮೀಟರ್ ಓಡೋಗೇನಲ್ರಿ? 3 ಕಿಲೋಮೀಟರ್ ಇವ ಓಡೋಗೇನ, ಕೈಯಾಗ ಬಡಗಿ ಹಿಡ್ಕೊಂಡಾನ. ಎದಕ್ಕೆ ಹೊಡಿಬೇಕಿವ? ಏನಪ್ಪ ಪರ್ವತ ನಂದಿ, ಹಳೆ ನಂದಿ, ಎದಕ್ಕೆ ಹೊಡೆಯೋದ್ರಿ? ಯಾಕ್ರಿ ಮಲ್ಲನಗೌಡ್ರೆ, ಯಾವುದಕ್ಕೆ ಹೊಡೆಯೋದು? ಮಾತಾಡ್ರಿ, ನಾ ಏನು ನಿಮಗೆ ದಂಡ ಕೇಳಕತ್ತಿಲ್ಲ. ಇದಕ್ಕೆ ಉತ್ತರ ಎದಕ್ಕೆ ಹೊಡಿಬೇಕ್ರಿ? ಕುರಿಗೆ ಎದಕ್ಕೆ ಹೊಡಿಬೇಕು? ತ್ವಾಳಿಗೆ ಹೊಡಿಬೇಕಾಗಿತ್ತಲ್ಲ. 3 ಕಿಲೋಮೀಟರ್ ಬಡಗಿ ಹಿಡ್ಕೊಂಡು ಹೋದ ಹುಡುಗ ತ್ವಾಳಿಗೆ ಬಿಟ್ಟಾನ. ತ್ವಾಳಿನ ಬಾಯಾಗ ನೀ ಯಾಕೆ ಸಿಕ್ಕಿ ಅಂತ ಕುರಿಗೆ ಹೊಡ್ಯಾಕತ್ತೆ. ಭಾಳ ಅರ್ಥ ಅದ. ಈ ಅರ್ಥ ಏನು ಅಂತಂದ್ರೆ, ಸಹಜವಾಗಿ ನೀವು ತಿಳ್ಕೋರಿ. ತ್ವಾಳಿಗೆ ಬಿಟ್ಟು ಕುರಿಗೆ ಹೊಡೆದ್ರೆ ಎಷ್ಟು ಅನ್ಯಾಯ ಅದ. ಶೀಲ ನೇಮ ವ್ರತಾದಿಗಳು ಬರೇ ಹೆಣ್ಣಿಗೆ ಅದಾವ, ಗಂಡಿಗಿಲ್ಲ ಅಂತಂದ್ರೆ ತ್ವಾಳಿಗೆ ಬಿಟ್ಟು ಕುರಿಗೆ ಹೊಡೆದಂಗೆ ಆಗ್ತದ. ಶೀಲ ವ್ರತನೇಮಾದಿಗಳು ಹೆಣ್ಣಿಗೂ ಬೇಕು, ಶೀಲ ವ್ರತನೇಮಾದಿಗಳು ಗಂಡಿಗೂ ಬೇಕು. ಇವೆರಡೂ ಅರ್ಥವನ್ನು ತಿಳ್ಕೊಂಡು ಬಹುಶಃ ಆ ಊರೊಳಗ ಮಲ್ಲಿಕಾರ್ಜುನನ ದೇವಸ್ಥಾನ, ವೀರಮಲ್ಲಯ್ಯನ ದೇವಸ್ಥಾನ, ಆ ಪುಣ್ಯದ ಗರತಿ ದಿನಾಲೂ ಕೂಡ ಬೆಳಗಿನ ಜಾವ ಏಳ್ತಾಳ, ಸ್ನಾನ ಮಾಡ್ತಾಳ, ಹಣಿ ಮೇಲೆ ವಿಭೂತಿ ಧರಿಸಾಳ, ಚಂದ್ರ ನಾಚುವ ಕುಂಕುಮವನ್ನು ಧರಿಸಿ ಆ ಪುಣ್ಯದ ಗರತಿ ಮಲ್ಲಯ್ಯನ ಗುಡಿಗೆ ಹೋಗಿ ದಿನಾಲು ಆ ಮಲ್ಲಯ್ಯನಿಗೆ ಹಾಲು, ತುಪ್ಪ, ಅರ್ಘ್ಯ, ಪಾದ್ಯ, ಆಚಮನಗಳೊಂದಿಗೆ ಮಲ್ಲಯ್ಯನ ಧ್ಯಾನ ಮಾಡ್ಕೋಂತ ಪೂಜೆ ಮಾಡ್ತಾಳ. ಮಲ್ಲಯ್ಯ ಆಹಾ, ಮಲ್ಲಯ್ಯ ಶ್ರೀಗಿರಿ ಮಲ್ಲಯ್ಯ, ಮಲ್ಲಯ್ಯ ಮಲ್ಲಯ್ಯ ಶ್ರೀಗಿರಿ ಮಲ್ಲಯ್ಯ, ಮಲ್ಲಯ್ಯ ಮಲ್ಲಯ್ಯ ಶ್ರೀಶೈಲ ಮಲ್ಲಯ್ಯ, ಮಲ್ಲಯ್ಯ ಮಲ್ಲಯ್ಯ ಪರ್ವತದ ಮಲ್ಲಯ್ಯ, ಮಲ್ಲಯ್ಯ ಮಲ್ಲಯ್ಯ ಗುಡ್ಡದ ಮಲ್ಲಯ್ಯ, ಮಲ್ಲಯ್ಯ ಶ್ರೀಗಿರಿ ಮಲ್ಲಯ್ಯ, ಮಲ್ಲಯ್ಯ ಪರ್ವತ ಮಲ್ಲಯ್ಯ, ಶ್ರೀಗಿರಿ ಮಲ್ಲಯ್ಯ ಗುಡ್ಡದ ಮಲ್ಲಯ್ಯ.
ಬೆಳಕಾಗಿ ನಿಂತಾನ ಎಲ್ಲೆಲ್ಲಿ ನೆಲೆಸಿ ಎಲ್ಲರನ್ನು ಅರಸಿ ಜಗವೆಲ್ಲ ಬೆಳಕಾಗಿ ನಿಂತಾನ ಮಲ್ಲಯ್ಯ ಶ್ರೀಗಿರಿ ಮಲ್ಲಯ್ಯ ಮಲ್ಲಯ್ಯ ಪರ್ವತ ಮಲ್ಲಯ್ಯ ಗುಡ್ಡದ ಮಲ್ಲಯ್ಯ ಒಂದೇ ದೀಪ ಸಾವಿರ ರೂಪ ಸೂರ್ಯನ ಹಗ ಕೋಟಿ ಪ್ರತಾಪ ಒಂದೇ ದೀಪ ಸಾವಿರ ರೂಪ ಸೂರ್ಯನ ಹಗ ಕೋಟಿ ಪ್ರತಾಪ ಅಲ್ಲಿ ಇಲ್ಲಿ ಇಲ್ಲಿ ಸುತ್ತ ಎಲ್ಲ ಕಡೆಯಲ್ಲಿ ನಮ್ಮ ಮಲ್ಲಯ್ಯ ನೆಲಶಾನ ಇಲ್ಲಿ ಅಲ್ಲಿ ಸುತ್ತ ಎಲ್ಲ ಕಡೆಯಲ್ಲಿ ನಮ್ಮ ಮಲ್ಲಯ್ಯ ನೆಲಶಾನ ಕೋಟಿ ಕೋಟಿ ಹೆಸರಾಗ್ಯಾನ ಹೇ ಜಗನ್ನಾಥ ಹೇ ಜಗನ್ನಾಥ ಸಜ್ಜನನಾಥ ಎಂಬೋ ಸಾಕ್ಷಿ ತೋರ್ಯಾನ ಸೂರ್ಯ ಸಿಂಹಾಸನ ಏರ್ಯಾನ ಸೂರ್ಯ ಸಿಂಹಾಸನಧೀಶನಾಗಿ ಮುಂದೆ ಎಲ್ಲೆಂದು ಮೆರಿತಾನ ಸೂರ್ಯ ಸಿಂಹಾಸನಧೀಶನಾಗಿ ಮುಂದೆ ಎಲ್ಲೆಂದು ಮೆರಿತಾನ ಮಲ್ಲಯ್ಯ ಮಲ್ಲಯ್ಯ ಶ್ರೀಗಿರಿ ಮಲ್ಲಯ್ಯ 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 ಪರ್ವತದ ಮಲ್ಲಯ್ಯ 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 ಗುಡ್ಡದ ಮಲ್ಲಯ್ಯ 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 ಶ್ರೀಶೈಲ ಮಲ್ಲಯ್ಯ 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 ಶ್ರೀಗಿರಿ ಮಲ್ಲಯ್ಯ ಶ್ರೀಶೈಲ ಮಲ್ಲಯ್ಯ ಮಲ್ಲ ಮಲ್ಲಗಿರಿ ಮಲ್ಲ ಮಲ್ಲ ಹರ ಮಲ್ಲ ಮಲ್ಲ ಗುರು ಮಲ್ಲ 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 ಗುರು ಮಲ್ಲ ಮಲ್ಲ ಸುರ ಮಲ್ಲ ಮಲ್ಲ ಚನ ಮಲ್ಲ ಮಲ್ಲ ಮಲ್ಲಗಿರಿ ಮಲ್ಲ ಮಲ್ಲ ಹರ ಮಲ್ಲ ಮಲ್ಲ ಗುರು ಮಲ್ಲ 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 ಗುರು ಮಲ್ಲ ಮಲ್ಲ ಸುರ ಮಲ್ಲ ಮಲ್ಲ ಚನ ಮಲ್ಲ ನಾನಾ ತರದ ಹೆಸರಿನಲ್ಲಿ ನಾನಾ ತರದ ರೂಪದಲ್ಲಿ ಹೂವಲ್ಲ ತೋರಿ ಎಡವಲ್ಲ ಬೇರೆ ಗುರುವಾಗಿಸುವ ರೂಪಗಳು ಗುರುಮಲ್ಲನ ಪ್ರತಿರೂಪಗಳು ಹೇ ಜಗನ್ನಾಥ ಹೇ ಜಗನ್ನಾಥ ಸಜ್ಜನನಾಥ ಎಂಬೋ ಸಾಕ್ಷಿ ತೋರ್ಯಾನ ಸೂರ್ಯ ಸಿಂಹಾನ ಏರ್ಯಾನ ಸೂರ್ಯ ಸಿಂಹಾಸನಧೀಶನಾಗಿ ಮುಂದೆ ಎಲ್ಲೆಂದೋ ಮೆರಿತಾನ ಸೂರ್ಯ ಸಿಂಹಾಸನಧೀಶನಾಗಿ ಮುಂದೆ ಎಲ್ಲೆಂದೋ ಮೆರಿತಾನ ಮಲ್ಲಯ್ಯ ಮಲ್ಲಯ್ಯ ಶ್ರೀಗಿರಿ ಮಲ್ಲಯ್ಯ 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 ಶ್ರೀಶೈಲ ಮಲ್ಲಯ್ಯ 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 ಪರ್ವತದ ಮಲ್ಲಯ್ಯ 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 ಗುಡ್ಡದ ಮಲ್ಲಯ್ಯ 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 ಶ್ರೀಗಿರಿ ಮಲ್ಲಯ್ಯ 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 ಶ್ರೀಗಿರಿ ಮಲ್ಲಯ್ಯ 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 ಪರ್ವತದ ಮಲ್ಲಯ್ಯ 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 ಶ್ರೀಶೈಲ ಮಲ್ಲಯ್ಯ 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 ಗುಡ್ಡದ ಮಲ್ಲಯ್ಯ 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 ಶ್ರೀಗಿರಿ ಮಲ್ಲಯ್ಯ ಶ್ರೀಶೈಲ ಮಲ್ಲಿಕಾರ್ಜುನ ಮಹಾರಾಜ್ ಕಿ ಬಹುಶಃ ಈ ಹಾಡು ಹೇಳುವಾಗ ಗೋಲ್ಗೇರಿ ಗೊಲ್ಲಾಳೇಶ ನಂದೈ ಸ್ವಾಮಿ ಮುಂದೆ ನಿಂತಾನೇನು ಅನ್ನಂಗೆ ಆಗಾಕತ್ತದ ನನಗೀಗ.
ಗೋಲ್ಗೇರಿಯ ಗೊಲ್ಲಾಳೇಶ ಜ್ಞಾನದ ಭಕ್ತಿ ಒಳಗ ಮಲ್ಲಯ್ಯನ ಕಾಣಲಿಲ್ಲ, ಮುಗ್ಧ ಭಕ್ತಿ ಒಳಗ. ಬಹುಶಃ ಮಲ್ಲಯ್ಯ 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 ಅಂತನ್ನುವಾಗ ಬಹುಶಃ ನಾನು ಯೂಟ್ಯೂಬ್ನೊಳಗೂ ಅದು ಎಷ್ಟೋ ಮಂದಿ ಕೇಳಿ ಹೇಳ್ತಾರ, 8 ಲಕ್ಷ 10 ಲಕ್ಷ ಮಂದಿ ನೋಡ್ಯಾರ. ನಿಮಗೆ ವಿಚಿತ್ರ ಅನ್ನಿಸ್ತದೆ. ಮಲ್ಲಯ್ಯ 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 ಅನ್ನುವ ಪುಣ್ಯದ ಭಾವದೊಂದಿಗೆ ತಾನಿದ್ದಲ್ಲಿಗೆ ಕುರಿ ಹಿಕ್ಕಿ ಒಳಗ ಮಲ್ಲಯ್ಯನನ್ನ ಕಂಡ ಪರಮ ಭಕ್ತ ಯಾರಾದರೂ ಇದ್ರೆ ಅವರೇ ಗೋಲ್ಗೇರಿಯ ಗೊಲ್ಲಾಳೇಶ್ವರರು. ಅವರ ಹೆಸರು ಇವತ್ತು ಎಷ್ಟು ಮಂದಿ ರೀ. ಮಲ್ಲಯ್ಯನ ಅನುದಾನ, ಮಲ್ಲಯ್ಯನ ಸ್ಮರಣೆ ಬದುಕಿನೊಳಗೆ ಉತ್ತಮವಾದದ್ದು. ಆ ಉತ್ತಮವಾದ ಮಲ್ಲಯ್ಯನ ಸ್ಮರಣೆ ಒಳಗ ಅನಂತರಾಯ, ಮಲ್ಲಯ್ಯನ ಸ್ಮರಣೆ ಒಳಗ ಶಿರಸಮ್ಮ. ನೋಡಿ, ಶರಣ ಬಳಗವೇ, ಅತಿಥಿಗಳನ್ನು ಕರಿತೀರೇನ್ರಿ? ಅಪ್ಪವರು ಮನುಷ್ಯ ಕರೀರಿ.